ಈ ಸಮಾರಂಭದಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಪ್ರಣಾಮಗಳು. ಮುಖ್ಯವಾಗಿ ರೋಟರಿ ಸಂಸ್ಥೆ ಜೊತೆಗೆ ನಂದು ಅವಿನಾಭಾವ ಸಂಬಂಧ. ಅನೇಕ ರೋಟರಿ ಸಂಘಟನೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರ ಸೇವಾ ಮನೋಭಾವನೆಯನ್ನು ಹತ್ತಿರದಿಂದ ಕಂಡಿದ್ದೇನೆ. ಇವತ್ತು ಅವರ ಜೊತೆಗೆ ಮಾಧ್ಯಮದ ಗೆಳೆಯರು ಇರೋದು ನಮ್ಮ ಸಂತೋಷವನ್ನು ದ್ವಿಗುಣಗೊಳಿಸಿದೆ. ಇಲ್ಲಿ ರೋಟರಿ ಜಿಲ್ಲೆ 3191 ಮತ್ತು ಅದರ ಎಲ್ಲ ನಾಯಕರು, ಎಲ್ಲ ಕ್ರಿಯಾಶೀಲ ಮನಸ್ಸುಗಳು, ಅಷ್ಟೇ ಕ್ರಿಯಾಶೀಲವಾದಂತಹ ಮಾಧ್ಯಮದ ಗೆಳೆಯರು ಇಲ್ಲಿದ್ದಾರೆ. ಸಭೆ ಚಿಕ್ಕದಿದ್ದರೂ ಕೂಡ ಇದರ ಮಹತ್ವ ದೊಡ್ಡದು ಅಂತ ನಾನು ಬಲ್ಲೆ. ಈ ಸೇವೆ, ದಾನ, ತ್ಯಾಗ, ಈ ಎರಡಕ್ಷರದ ಶಬ್ದಗಳು ಕೇಳಲು ಸರಳ, ಆದರೆ ಬಹಳ ಸಂಕೀರ್ಣವಾದವುಗಳು. ಇದು ವಿಶೇಷವಾಗಿ ಭಾರತೀಯ ಪರಂಪರೆಯಲ್ಲಿ ಬಹುಕಾಲದಿಂದ ಬೇರೆ ಬೇರೆ ರೂಪದಲ್ಲಿ, ಆಯಾಮದಲ್ಲಿ ನಡ್ಕೊಂಡು ಬಂದಿದೆ. ವ್ಯಕ್ತಿ ಸಮಾಜಕ್ಕೇನೋ ಕೊಡೋದು, ವ್ಯಕ್ತಿ ಸಂಸ್ಥೆಗೆ ಕೊಡೋದು, ಸಂಸ್ಥೆ ವ್ಯಕ್ತಿಗೆ ಕೊಡೋದು, ಒಟ್ಟಲ್ಲಿ ತಾನು ಬದುಕುವ ಪರಿಸರವನ್ನು ಇನ್ನಷ್ಟು ಉತ್ತಮಪಡಿಸುವಂಥ ಒಂದು ಪ್ರಯತ್ನ. ಸೇವೆ ಅಂದರೆ ಏನು ಅಂದರೆ, ನಾವು ಬಂದಾಗ ಈ ಜಗತ್ತು ಹೇಗಿರುತ್ತೋ ಅದನ್ನು ಒಂದು ಸ್ವಲ್ಪ ಉತ್ತಮಪಡಿಸಿ ನಾವು ಹೋಗೋದು ಅಷ್ಟೇ. ಇನ್ನು ದೊಡ್ಡ ದೊಡ್ಡ ವ್ಯಾಖ್ಯಾನ ಏನೇ ಇರಲಿ, ನಮ್ಮ ಸುತ್ತಲ ಕತ್ತಲನ್ನು ಸ್ವಲ್ಪ ನೀಗಿಸ್ಲಿಕ್ಕೆ ಸಾಧ್ಯವೇ? ಇಲ್ಲಿ ನಾನು ನೋಡ್ತಾ ಇದ್ದೆ, ವಿಶೇಷವಾಗಿ ಗ್ರಾಮೀಣ ವಿಚಾರದಲ್ಲಿ ಅವರ ದೃಷ್ಟಿಕೋನ ನನಗೆ ಬಹಳ ಹೃದಯ ತುಂಬಿ ಬಂತು. ತುಂಬ ಮುಖ್ಯ. ನಾವು ರಾಜಧಾನಿಯಲ್ಲಿ ಇಂಥ ಸಭೆಗಳನ್ನು ಮಾಡಿದರೂ ನಮ್ಮ ಅಂತಿಮ ದೃಷ್ಟಿ, ಅಂತಿಮ ಮನೋಧರ್ಮ, ಅಂತಿಮ ಅನ್ವೇಷಣೆ, ಹುಡುಕಾಟ ಸಂಕಷ್ಟದಲ್ಲಿರುವ, ತಲ್ಲರಗೊಂಡಿರುವ ಭಾರತದ ಕಡೆಗೆ, ಗ್ರಾಮ ಭಾರತದ ಕಡೆಗೆ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಕಾರಣರಾಗಿರುವಂತಹ ಎಲ್ಲ ರೊಟೇರಿಯನ್ಸ್ಗಳು, ಎಲ್ಲ ರೀತಿಯ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರು, ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ನಿಮ್ಮ ಕೆಲಸದ ಒತ್ತಡದಲ್ಲಿ ನೀವೆಲ್ಲ ತುಂಬ ದೊಡ್ಡ ದೊಡ್ಡ ಉದ್ದಿಮೆದಾರರಿರ್ತೀರಿ, ಜವಾಬ್ದಾರಿ ಇರುತ್ತೆ, ಉದ್ದಿಮೆ, ಕೈಗಾರಿಕೆ, ಸಂಸ್ಥೆಗಳು ನಡೆಸ್ತೀರಿ. ಅದರ ನಡುವೆಯೂ ತುಸು ಬಿಡುವು ಮಾಡಿಕೊಂಡು ಇನ್ನೊಬ್ಬರಿಗೆ ನೆರವಾಗ್ತಕ್ಕಂಥ ಒಂದು ಯೋಜನೆ ಇದೆಯಲ್ಲ, ಅದು ತುಂಬ ತುಂಬ ಮುಖ್ಯವಾದದ್ದು. ಅದಕ್ಕಾಗಿ ನಾನು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಇನ್ನು ನಮ್ಮ ಮಾಧ್ಯಮದ ಮಿತ್ರರು ಯಾಕೆ ಬಹಳ ಮುಖ್ಯ ಅಂದರೆ, ಭಾರತದಲ್ಲಿರ್ತಕ್ಕಂಥ ವೈರುಧ್ಯಗಳೇನೆಂದರೆ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಸ್ಪಷ್ಟ ಮಾಹಿತಿ ಇರಲ್ಲ. ಯಾವುದೋ ಸುದ್ದಿ ಆಗಬೇಕು, ಅದು ಸುದ್ದಿ ಆಗ್ತಾ ಇರಲ್ಲ. ಯಾವುದು ಸುದ್ದಿ ಆಗಬಾರದು, ಅದು ಸುದ್ದಿ ಆಗ್ತಾ ಇರುತ್ತೆ. ಅಂಥ ಒಂದು ವಿಶಿಷ್ಟವಾದಂತಹ ಸಂಕೀರ್ಣ ಸ್ಥಿತಿಯಲ್ಲಿ ನಮ್ಮ ವ್ಯವಸ್ಥೆ ಇದೆ. ಇದರ ಮಧ್ಯದಲ್ಲಿ ನೀವು ಮಾಧ್ಯಮದ ಗೆಳೆಯರ ಜೊತೆಗೆ ಸೇರಿ, ವಿಶೇಷವಾಗಿ ನಮ್ಮ ಪ್ರೆಸ್ ಕ್ಲಬ್ನ ಜೊತೆಗೆ ಸೇರಿ, ದೃಶ್ಯ ಮಾಧ್ಯಮ, ಶ್ರವ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಎಲ್ಲ ಸೇರಿದ ಹಾಗೆ ಸಾಂಕೇತಿಕವಾಗಿ ಎಲ್ಲರೂ ಇಲ್ಲಿ ಇದ್ದೀರಿ. ಆ ಎಲ್ಲರ ಸಹ ಕೈ ಜೋಡಿಸಿ ಅವರ ಜೊತೆಗೂಡಿ ನೀವು ಈ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು ತುಂಬ ತುಂಬ ಮುಖ್ಯವಾದದ್ದು. 1905ರಲ್ಲಿ ಪಾಲ್ ಹ್ಯಾರಿಸ್ಗೆ ಶಿಕಾಗೋ ನಗರದಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ಅನ್ನಿಸ್ತು. ಅದು ಇಷ್ಟು ದೊಡ್ಡ ಸಂಸ್ಥೆ ಆಗುತ್ತೆ ಅಂತ ಅವ್ರು ಕಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿಂದ ಪ್ರಾರಂಭವಾದಂತಹ ಈ ರೋಟರಿ ಸಂಸ್ಥೆ 1920ರಲ್ಲಿ ಭಾರತಕ್ಕೆ ಬಂತು. ಇವತ್ತು ಭಾರತದಲ್ಲೇ 4000ಕ್ಕೂ ಹೆಚ್ಚು ಸಂಘಟನೆಗಳಿದೆ ಅಂತ ಕೇಳಿದ್ದೇನೆ. ವಿಶ್ವಾದ್ಯಂತ 45,000 ಸಂಘಟನೆಗಳು ಇವತ್ತು ರೋಟರಿ ಕೆಲಸ ಮಾಡ್ತಾ ಇದ್ದಾವೆ. ಇದು ಸಾಧಾರಣವಾದ ಕೇವಲ ಅಂಕಿ ಸಂಖ್ಯೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇದು ಬಹಳ ಮುಖ್ಯವಾದದ್ದು. ನಾವು ತಿನ್ನುವ ಅನ್ನದಲ್ಲಿ ಒಂದು ತುತ್ತನ್ನು ಇನ್ನೊಬ್ಬರಿಗೆ ನೀಡುವ, ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತಕ್ಕಂತಹ ಈ ಅಸಮತೋಲನವನ್ನು ಸರಿಪಡಿಸ್ತಕ್ಕಂಥ ಒಂದು ದೊಡ್ಡ ಕ್ರಮ. ಇದನ್ನು ಕಲಾವಿದರು ಕಲೆಯ ಮೂಲಕ ಮಾಡಬೇಕು, ವಿಜ್ಞಾನಿ ವಿಜ್ಞಾನದ ಮೂಲಕ, ಧರ್ಮದ ಮೂಲಕ, ಸಂಘಟನೆಗಳ ಮೂಲಕ. ಯಾವ ರೀತಿ ಮಾಡಿದರೂ ಸೇವೆ ತುಂಬ ದೊಡ್ಡದು. ಇದಕ್ಕೆ ಮಾದರಿಯಾಗಿ ನಮ್ಮ ನಾಡಿನಲ್ಲಿ, ಈ ನೆಲದಲ್ಲಿ ಅನೇಕ ಮಹನೀಯರು ಬೇರೆ ಬೇರೆ ಸ್ವರೂಪದಲ್ಲಿ ಅದನ್ನು ಮಾಡ್ತಾ ಹೋಗಿದ್ದಾರೆ. ಈಗ ಒಂದು ದೊಡ್ಡ ಸಾಂಸ್ಥಿಕ ರೂಪದಲ್ಲಿ ರೋಟರಿಯ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನನ್ನ ಗೆಳೆಯರಿಗೆ, ಮನಸ್ಸುಗಳಿಗೆ, ಮಾಧ್ಯಮದ ಗೆಳೆಯರಿಗೆ, ವಿಶೇಷವಾಗಿ ನಮ್ಮ ಪ್ರಭಾಕರ್ ಇದ್ದಾರೆ, ಶ್ರೀಧರ್ ಇದ್ದಾರೆ, ಮತ್ತು ಪ್ರಶಸ್ತಿ ಪಡೆದ ಅನೇಕ ಗೆಳೆಯರು ನನಗೆ ವೈಯಕ್ತಿಕವಾಗಿ ಬಲ್ಲಂತಹ ಸ್ನೇಹಿತರು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ
ಈ ಕಾರ್ಯಕ್ರಮದ ನಿಜವಾದ ಆಶಯ ಏನಿದೆ, ಸೇವೆ, ಕಟ್ಟ ಕಡೆಯ ವ್ಯಕ್ತಿಗೆ ತಲುಪುವ ಸೇವೆ ಇದೆಯಲ್ಲ, ಅದು ಸಾರ್ಥಕವಾಗಲಿ ಅಂತ ಆಶಿಸಿ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನೆಕ್ಸ್ಟ್ ಮಂತು ಅಥವಾ ಆಗಸ್ಟ್ ಅಲ್ಲ ಸರ್, ಸೆಪ್ಟೆಂಬರ್ ಫಸ್ಟ್ ವೀಕ್ ಅಂದ್ಕೊಂಡು ಸರ್. ನೀವು ಬರೆದಿದ್ರೆ ಹೇಗೆ ಪ್ರಭಾಕರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಭಾಕರ್. ಥ್ಯಾಂಕ್ ಯು ಸರ್.